ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 22 ಎಕರೆ ರೋಬಸ್ಟಾ ಮತ್ತು ಅರೇಬಿಕಾ ಪ್ಲಾಂಟೇಶನ್. ಈ ಪ್ರಾಪರ್ಟಿ ಚಿಕ್ಕಮಗಳೂರು ಮತ್ತು ಮೂಡಿಗೆರೆ ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 500 ಮೀಟ್ರ್ ಆಗುತ್ತೆ. ನೀವೇನು ನೋಡ್ತಾ ಇದ್ದೀರಾ, ಈ ಹೈವೇಯಿಂದ ರೈಟಿಗೆ ಹೋದರೆ ಪ್ರಾಪರ್ಟಿಗೆ ಹೋಗ್ತೀವಿ. ಸೊ ಇಲ್ಲಿಂದ 500 ಮೀಟ್ರ್ ಆಗುತ್ತೆ ಪ್ರಾಪರ್ಟಿಗೆ. ಆ 500 ಮೀಟ್ರಲ್ಲಿ 100 ಮೀಟ್ರು ಮಡ್ ರೋಡ್ ಸಿಗುತ್ತೆ. ಇವಾಗೇನು ಹೋಗ್ತಾ ಇದ್ವಿ, ಈ ಥರ ಮಡ್ ರೋಡ್ ಇದೆ. ಇನ್ನು 400 ಮೀಟ್ರು CC ರೋಡ್ ಸಿಗುತ್ತೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಚಿಕ್ಕಮಗಳೂರು ಡಿಸ್ಟಿಕ್ಕು ಮೂಡಿಗೆರೆ ತಾಲೂಕು ಬರುತ್ತೆ. ಮತ್ತು ಮೂಡಿಗೆರೆ ಟೌನಿಂದ ಜಸ್ಟ್ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಇದೆ. ನೀವೇನು ನೋಡ್ತಾ ಇದ್ದೀರಾ, ಫೆನ್ಸಿಂಗ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದಲೇ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಪ್ರಾಪರ್ಟಿ ರೋಡ್ ಫೇಸಿಂಗಿಗೆ ಸಿಗುತ್ತೆ. ಮತ್ತು ಇಲ್ಲಿ ಕಂಪ್ಲೀಟಾಗಿ ರೋಬಸ್ಟಾ ಮತ್ತು ಅರೇಬಿಕಾ ಪ್ಲಾಂಟೇಶನ್ ಇದೆ. ಹಾಗೆ ಒಂದು 4 ಎಕರೆಯಷ್ಟು ಅಡಿಕೆ ಕೂಡ ಇದೆ. ಒಳ್ಳೆ ಇನ್ಕಮ್ ಬರ್ತಿರೋ ತೋಟ ಅಂತ ಹೇಳ್ಬೋದು ಇದು. ಏನು ನೋಡ್ತಾ ಇದ್ದಾರೆ, ಗೇಟ್ ಇದು ಪ್ರಾಪರ್ಟಿ ಎಂಟ್ರೆನ್ಸ್ ಬರುತ್ತಿದ್ದು. ಹಾಗೆ ಈ ತೋಟದಲ್ಲಿ ಪೆಪ್ಪರ್ ಕೂಡ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಮರದಲ್ಲೂ ಪೆಪ್ಪರ್ ಇದೆ. ಇಳುವರಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಈ ಎಸ್ಟೇಟಲ್ಲಿ ಗೋಡೌನ್ ಕೂಡ ಇದೆ, ಡ್ರೈಯಿಂಗ್ ಯಾರ್ಡು, ಹಾಗೆ ಲೇಬರ್ ಕ್ವಾರ್ಟರ್ಸ್ ಕೂಡ ಇದೆ. ಮತ್ತು ಈ ತೋಟದ ಮ್ಯಾನೇಜರು ಇರಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮನೆ ಕೂಡ ಮಾಡಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಒಂದು ಎಸ್ಟೇಟಿಗೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆನೂ ಇಲ್ಲಿದೆ. ಮತ್ತು ಸ್ಪೆಷಲಾಗಿ ಹೇಳಬೇಕು ಅಂತಂದರೆ, ಈ ತೋಟದಲ್ಲಿ ತುಂಬ ಅಂದರೆ ತುಂಬಾ ಟಿಂಬರ್ ಇದೆ, ಸಿಲ್ವರ್ ಟಿಂಬರು. ನೀವು ವಿಡಿಯೋದಲ್ಲಿ ಗಮನಿಸ್ಬೋದು, ತುಂಬಾ ಸಿಲ್ವರ್ ಮರಗಳಿದೆ. ಹಾಗೆಯೇ ಈ ತೋಟಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ 2 ಕೆರೆಗಳಿದೆ. ತುಂಬ ದೊಡ್ಡದಾಗಿದೆ ಆ ಕೆರೆಗಳು. ಹಾಗಾಗಿ ಆ 2 ಕೆರೆಯಿಂದ ಈ ತೋಟ ಎಲ್ಲ ಮೇಂಟೈನ್ ಮಾಡ್ತಾರೆ. ಮತ್ತು ಈ ಪ್ರಾಪರ್ಟಿ ಲೆವೆಲ್ ಆಗಿರೋವಂಥ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ. ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ, ಪರ್ಫೆಕ್ಟ್ ಡಾಕ್ಯುಮೆಂಟ್ ಇರೋವಂಥ ಪ್ರಾಪರ್ಟಿ ಇದು. ಈ ಪ್ರಾಪರ್ಟಿಗೆ ಒಂದು ಒಳ್ಳೆ ರೋಡ್ ಅಪ್ರೋಚ್ ಇರೋದ್ರಿಂದ, ಹಾಗೆಯೇ ಮೂಡಿಗೆರೆ ಟೌನಿಗೆ ತುಂಬ ಹತ್ತಿರ ಇರೋದ್ರಿಂದ ಈ ಪ್ರಾಪರ್ಟಿನ ರೆಸಾರ್ಟು ಮತ್ತು ವಿಲ್ಲಾ ಕಾನ್ಸೆಪ್ಟಿಗೆ ಯೂಸ್ ಮಾಡ್ಕೊಬೋದು. ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು ಎಕರೆಗೆ 35 ಲಕ್ಷ ಹೇಳ್ತಾ ಇದ್ದಾರೆ. ಒಂದು ಚಿಕ್ಕದಾಗಿ ನೆಗೋಷಿಯಬಲ್ ಆಗ್ಬೋದು.
ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.